ಪ್ರಿಯಾರಿಟಿ ತಗೊಂಡು ರಾಜ್ಯದ ಗೌರವ ಇದೆ, ಪ್ರವಾಸಿ ತಾಣ ಇದೆ, ಎಲ್ಲದನ್ನು ಒಂದೇ ಮಾನದಂಡ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರವಾಸಿ ಕ್ಷೇತ್ರ ಇದೆ, ಧಾರ್ಮಿಕ ಕ್ಷೇತ್ರ ಇದೆ, ಅದಕ್ಕೆ ಪ್ರಿಯಾರಿಟಿ ತಗೊಳ್ಳಿ ಒತ್ತು ಕೊಡ್ಲಿ ಅಂತೇಳಿ ಮನವಿ ಮಾಡ್ತಾರೆ. ಇಡೀ ರಾಜ್ಯನೂ ಎಲ್ಲ ನಮ್ಗೆ ಒಂದೇನೆ ಸಭಾಧ್ಯಕ್ಷರ. ಇಡೀ ರಾಜ್ಯ ಆತ್ಮನಿಂದ ದೇಶದಲ್ಲಿ ಎಲ್ಲೂ ಇಲ್ಲ. ಮಾನ್ಯ ಸಚಿವರ ಗೋಕರ್ಣ ಮಾನ್ಯ ಶಾಸಕರು ಹೇಳಿದ ಪ್ರಕಾರ ವಿಶೇಷವಾದ ಪ್ರೀತಿ ನಮಗೂ ಇದೆ ಸಭಾಧ್ಯಕ್ಷರ. ಆದ್ರಿಂದ ನಾನು ಇಬ್ರು ಸೇರಿ ಅದು ನೋಡ್ತಾ ಇದ್ವಿ ಸಭಾಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ ಸುಮಾರು 50 ಜಾಗಗಳ ಪ್ರಸ್ತಾವನೆ ಇದೆ ಸಭಾಧ್ಯಕ್ಷರೇ. 50 ಪ್ರಶ್ನೆ ಬರಲ್ಲ ಅಲ್ಲ, 50 ಕಡೆ ಪ್ರಿಯಾರಿಟಿ ಕೊಟ್ಟು ಮಾಡ್ಲಿ ಅಂತ ಮಂತ್ರಿಗಳ ಗೋಕರ್ಣ 5 ವರ್ಷದಲ್ಲಿ ಯಾಕೆ ಮಾಡಿಲ್ಲ? ನೀವ್ ಯಾಕೆ ಮಾಡಿಲ್ಲ ಹಂಗಾದ್ರೆ? ಕಳೆದ ಸರ್ಕಾರದಲ್ಲಿ ಈ ರೀತಿ ಚರ್ಚೆ ಮಾಡ್ತಾ ಇಲ್ಲ. ಸರ್ಕಾರ ಅವ್ರ ಮೇಲೆ ಜೋರ್ ಮಾಡಿದ್ರೆ ಏನ್ ಮಾಡ್ತಾರ ಅವರು? ಸರ್ಕಾರ ವಿಜೇಂದ್ರ ಸಾಹೇಬ್ರೆ, ಅಂತಿಮವಾಗಿ ಸುನಿಲ್ ಅಣ್ಣ ಒಂದ್ ನಿಮಿಷ ಕುತ್ಕೋ, ಒಂದೇ ಒಂದ್ ನಿಮಿಷ. ಯಾಕೆ ಇಷ್ಟೊಂದು ಅಗ್ರೆಸಿವ್ ಆದ? ನೀನು ಸರ್ಕಾರದಲ್ಲಿ ಪ್ರಸ್ತಾವನೆ ಪರಿಗಣಿಸಿ ನೀನೇ ಲಾಸ್ಟ್ ಟೈಮ್ ಮಾಡ್ಕೊಡ್ತಾ ಇದೆ. ಪ್ರಸ್ತಾವನೆ ಬಂದಿರಲಿಲ್ಲ. ಈ ಸರ್ಕಾರ ಮಾಡಿಲ್ಲ. ಅವ್ರು ಯಾರು ಮಾಡಿಲ್ಲ? ಅವರು ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ, ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಅವತ್ತು ಪ್ರಸ್ತಾವನೆ ಬಂದಿಲ್ಲ, ಇವಾಗ ಪ್ರಸ್ತಾವನೆ ಬಂದಿದೆ. ಶಾಸಕರು ಆ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಹಾಗಾಗಿ ಇಬ್ರು ಸಚಿವರನ್ನು ಕೂಡ ಮನವಿ ಮಾಡಿದೆ. ಯಾಕಂದ್ರೆ ಅದು ಒಂದು ವಿಶೇಷ ಒಂದು ಮನೆ ಅಧ್ಯಕ್ಷರೇ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇದೆ ಸಂಬಂಧಪಟ್ಟ ಅವರು ಉತ್ತರ ಕೊಡ್ತಾರಲ್ಲ ಸರ್. ನಾನು ಅವರು ಕೂಡಿ ನಮ್ಮಿಬ್ಬರದು ಒಂದೇ ಖಾತೆ ಇರೋದು, ಜೊತೆಲಿ ನಗರಾಭಿವೃದ್ಧಿ ಮತ್ತೆ ನಮ್ಮ ರೈನ್ ಎರಡು ಜೊತೆಲೇ ಇರೋದು. ನೀವು ಆತರ ಬೀಳ್ಬೇಡಿ ಸರ್. ನಾನು ಏನ್ ಹೇಳಕ್ ಕೊಟ್ಟೆ ಅಂದ್ರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಅದು ಆ ವಿಷಯ ಅಂದ್ರೆ ನಿಮ್ಮ ಹತ್ರ ಹಣಕಾಸಿನ ಸಮಸ್ಯೆ ಇದೆ ಅನ್ನುವಂಥದ್ದು ಯಾರಿಗೆ ಅವಾಗ ಒಪ್ಕೊಳ್ಳೋಣ. ನಿಮಗಿರ್ಬೋದು, ಒಪ್ಕೊಂಡ್ರ ನಮ್ಮ ಸರ್ಕಾರದಲ್ಲಿ ಒಪ್ಕೊಳ್ತಾ ಇದ್ರೆ ಹಣಕಾಸಿನ ಸಮಸ್ಯೆ ಸರ್ಕಾರದಲ್ಲಿ ಯಾವ ಹಣಕಾಸಿನ ಸಮಸ್ಯೆ ಸದೃಢವಾಗಿದ್ದೀರಾ? ಸದೃಢವಾದ ಪತ್ರಿಕೆಗೆ ಎಲ್ಲಿಂದ ಎಲ್ಲೋ ಒಂದೇ ನಿಮಿಷ ಮಾಡ್ತೀನಿ ಅಂತ ಹೇಳ್ತಾ ಇದೀವಣ. ನಾನು ಮಾತಾಡಿದ್ದೀನಿ, ನಾವಿಬ್ರು ಮಾತಾಡಿದೀವಿ ಅಂತ. ಅಲ್ಲ ಸಚಿವರೇ, ಮನೆ ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇಂಪಾರ್ಟೆಂಟ್ ತಗೊಳ್ಕೊಳ್ಳಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಹಿಂದಿನ ಸರ್ಕಾರ ಏನ್ ಮಾಡಿದೆ ಅಲ್ಲ ಸಭಾಧ್ಯಕ್ಷರೇ, ನಿಮಿಷ ಸರ್. ಸಚಿವರ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಸಚಿವರು ಬಹಳ ಆತರವಾಗಿ ಹೇಳ್ತಾ ಇದ್ದಾರೆ. ಮೊನ್ನೆ ನೀನು ಮಾತಾಡಿದ್ರೆ ಕೂತಿದ್ನ ಇಲ್ಲ. ನೀವು 2011ರ ಸೆನ್ಸಸ್ಸಿನ ಪ್ರಕಾರ ಮಾಡ್ತೀವಿ ಎನ್ನುವಂತ ಮಾನದಂಡ ಇಟ್ಕೊಂಡ್ರೆ ಗೋಕರ್ಣನ ಮಾಡ್ಲಿಕ್ಕೆ ಆಗಲ್ಲ. ನಾವು ಅದಕ್ಕೆ ಕೇಳ್ತಾ ಇರೋದು, ನಿಮ್ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇರೋದು, ಈ ರೀತಿ ಗ್ರಾಮ ಪಂಚಾಯಿತಿಗಳನ್ನ ಮೇಲ್ದರ್ಜೆಗೇರಿಸಬೇಕು ಅನ್ನುವಂತ ಪ್ರಪೋಸಲ್ಗಳೇನಿದೆ, ಅದರ ಜೊತೆನಲ್ಲಿ ರಾಜ್ಯದ ಈ ರೀತಿ ಪ್ರವಾಸಿ ತಾಣ್ಯಗಳನ್ನು ಕೂಡ ಮೊದಲ ಆದ್ಯತೆಯಲ್ಲಿ ಪರಿಗಣನೆ ಮಾಡಿದ್ರೆ ನಿಮ್ ಸರ್ಕಾರಕ್ಕೆ ಗೌರವ ಬರುತ್ತೆ, ನನಗಲ್ಲ. ಹಾಗಾಗಿ ಶಾಸಕರ ಕಳಕಳಿನ ಅರ್ಥ ಮಾಡಿಕೊಂಡು ನೀವು ಮಾಡಿ 50 ಪ್ರಪೋಸಲ್ ಇದೆ ಅಂತ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇದನ್ನು ತಗೋತೀವಿ ಅಂತ ಹೇಳಿದ್ರೆ ಮುಗೀತು ವಿಷಯ. ಅದನ್ನ ನೀವು ಮಾಡ್ಬೇಕಲ್ಲ. ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಗೋಕರ್ಣ ತಗೋತೀವಿ, ಆತ್ಮಲಿಂಗ ಅಂತ ಕರಿತೀರಿ, ಪಿಂಡ ಬಿಡಕ್ಕೆ ಅಲ್ಲಿಗೆ ಹೋಗ್ತಾರೆ. ಸುನೀಲ್ ಸರ್, ಸನ್ಮಾನ್ಯ ಸಭಾಧ್ಯಕ್ಷರೇ, ಪೂರಕವಾಗಿ ನಮ್ಮ ರೇಮ್ ಖಾನ್ ಅವರು ನಮ್ಮ ಜಿಲ್ಲೆ ಆಗಿದ್ದಾರೆ. ಕಮಾನ್ ನಗರ್ ಹೊಸ ತಾಲೂಕು ಆಗಿದೆ.
30 ಮೆಂಬರ್ ಇದೆ. ನಾನು ಪಟ್ಟಣ ಪಂಚಾಯತ್ ಮಾಡಬೇಕು, ಪದೇ ಪದೇ ಅವರಿಗೆ ಲೆಟರ್ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ. ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಸರ್, ಸರ್ಕಾರಿ ವಿನಂತಿ ಮಾಡ್ತೀನಿ. ಸಮಾನಗಾರ ದೂರ ಪಂಚಾಯತ್ ಪಟ್ಟಣ ಪಂಚಾಯತ್ ಹಾಕ್ಬೇಕು ಆಮೇಲೆ ಪ್ರಶ್ನೋತ್ತರ ಚರ್ಚೆ ಅಲ್ಲ. ಭೀಮಣ್ಣ ಕೂತ್ಕೊಳ್ಳಿ. ಗೋಕರ್ಣ ಸಂಬಂಧ ಏನಾಯ್ತು ಲಾಸ್ಟ್ ಹೇಳಿ. ಈಗ ಅಲ್ಲ ಟೈಮ್ಗೆ ಅದು ಪೂರಕವಾದ ಜನ ಗೊತ್ತಿರುವುದಿಲ್ಲ. ಪ್ರಸ್ತಾವನೆ ಕೊಟ್ಟಿದೆ ಸರ್. ಮನೆ ದಿನೇಶ್ ಮತ್ತೆ ಅಧ್ಯಕ್ಷ ಒಟ್ಟಿ ಉತ್ತರ ಹೋಗ್ಬಿಡ್ಲಿ. ರಹೀಂ ಖಾನ್ ಅವರೇ, ಮನೆ ಅಧ್ಯಕ್ಷರೇ ಒಟ್ಟಿ ಉತ್ತರ ಹೋಗ್ಬಿಡ್ಲಿ. ಅದಕ್ಕೆ ಕಮಾನಗರ ಶೆಟ್ಟಿ ಮಾತಾಡ್ರಿ ಆಯ್ತಾ ಸರ್. ಅದೇ ತರ ಮನೆ ಕೇಳಿ ಕೂಡ ಇದೆ. ರಹೀಂ ಖಾನ್ ಅವರು ಇದ್ರ ಬಗ್ಗೆ ಮಾತಾಡಲಿ ಅಧ್ಯಕ್ಷರೇ. ಕೂತ್ಕೊಂಬಾರ ಮಾತಾಡಿ. ಈಗ ದಿನಕರ್ ಶೆಟ್ಟಿ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇದಕ್ಕೆ ಪೂರಕವಾಗಿ ಏನ್ ಹೇಳ್ತಾರೆ, 2011 ಸೆನ್ಸಸ್ ಬಾಂಧವನ್ನ ತಗೊಂಡ್ರೆ ಯಾವುದು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 13 ವರ್ಷದ ಜನಸಂಖ್ಯೆ ನಗರ ವ್ಯಾಪ್ತಿಗೆ ಬಹಳ ಬೆಳೆದಿದೆ. ದಯಮಾಡಿ ಇತ್ತೀಚೆಗೆ ಏನು ವೋಟರ್ಸ್ ಇದ್ದಾರೆ ಆ ಅಂದಾಜಿನ ಕ್ಯಾಲ್ಕುಲೇಷನ್ ಮಾಡಿ ತಗೊಂಡ್ರೆ ಈ ಪುರಸಭೆಗಳನ್ನ ಮೇಲ್ದರ್ಜೆಗೆ ಏರಿಸಬಹುದು. ನಂದು ಕೂಡ ಇದೇ ಪ್ರಶ್ನೆ ಅಧ್ಯಕ್ಷ. ಬಂಗಾರಪೇಟೆದು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಬಹಳಷ್ಟು ಕೊಟ್ಟಾಗ ಇದೇ ಉತ್ತರ ಕೊಡ್ತಾರೆ. 11th ಸೆನ್ಸಸ್ ಇಲ್ಲಿ ನಿಮ್ಮದು ಜನಸಂಖ್ಯೆ ಇಲ್ಲ ಅಂತ. ಬಟ್ ಅದು ಮಾನದಂಡ ಸಾಧ್ಯ ಇಲ್ಲ. ಯಾಕಂದ್ರೆ ಸುಮಾರು 5-10 ವರ್ಷಗಳಲ್ಲಿ ಒಂದು ನಗರ ಪ್ರದೇಶಗಳಲ್ಲಿ ಜನಸಂಖ್ಯೆ 10 ಪಟ್ಟು ಜಾಸ್ತಿ ಆಗಿದೆ. ಆಯ್ತು. ಈಗ ಅದಕ್ಕೆ ಆ ಮಾನದಂಡ ತಗೊಂಡು ಮಾಡಿದ್ರೆ ಒಳ್ಳೆಯದು ನನ್ನ ಭಾವನೆ. ಈಗ ನನ್ನೊಂದು ನಮ್ಮ ಹೊಸ ತಾಲೂಕಾಗಿದೆ ಸರ್. ಇದೇ ಸಂಬಂಧಪಟ್ಟ ಮಾನ್ಯ ಅಧ್ಯಕ್ಷರೇ, ದಿನಕರ್ ಶೆಟ್ಟಿ ಅವರು ಹೇಳಿದ್ದಾರೆ, ಪ್ರಭು ಚೌಹಾಣ್ ಅವರು ಹೇಳಿದ್ದಾರೆ. ರಹೀಂ ಖಾನ್ ಜಿ ಮನೆ ಕೇಳಿಕ ಅಮರ ಡಾಕ್ಟರ್ ಶಾಲೇಂದರ್ ಅವರು ಹೇಳಿದ್ದಾರೆ. ನನ್ನ ಡಿಸ್ಟ್ರಿಕ್ಟ್ ಒಂದಿದೆ, ನಾನು ಸ್ಪೆಷಲ್ ಕೇಸ್ ಅಲ್ಲಿ 1, 2, 3 ಕ್ಯಾಟಗರಿನಲ್ಲಿ ಡಿಸ್ಕಸ್ ಮಾಡಿ ಒಂದು ಸಲ ತಮ್ಮೆಲ್ಲರಿಗೆ ಕರೆಸ್ತೇನೆ, ಆಫೀಸರ್ಸ್ ಕರೆಸಿ ಅದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಅಂತ ತಮ್ಮೆಲ್ಲರಿಗೆ. ಮಂತ್ರಿಗಳೇ, ಈಗ ಮೇಲ್ದರ್ಜೆಗೆ ಏರಿಸುವ ವಿಚಾರ ಅಲ್ಲ. ಈಗ ಕಳೆದ ಸಲ ಮೇಲ್ದರ್ಜೆ ಏರಿಸಿದಾರಲ್ಲ, ಅಲ್ಲಿ ಇಂಜಿನಿಯರ್ ಮತ್ತು ಸ್ಟಾಫ್ ಕೊಡೋ ಕೆಲಸ ಫಸ್ಟ್ ಆಗಲಿ. ಯಾಕಂತ ಹೇಳಿದ್ರೆ ಯಾವ್ದು ಲಾಸ್ಟ್ ಟೈಮ್ ಎಲ್ಲ ಮೇಲ್ದರ್ಜೆಗೆ ಏರಿಸಿದ್ದಾರೆ ಸಮರ್ಪಕ ನಮಗೆ ಅಲ್ಲಿ ಅದರ ಕ್ವಾಲಿಟಿ ಪ್ರಕಾರ ಚೀಫ್ ಆಫೀಸರ್ ಇವತ್ತು ಕಡಿಮೆ ಇದ್ದಾರೆ, ಆಲ್ ಇಂಜಿನಿಯರ್ಸ್ ಕಡಿಮೆ ಇದ್ದಾರೆ, ಕ್ಲರ್ಕ್ಗಳು ಕಡಿಮೆ ಇದೆ ಎಲ್ಲಗೂ. ಸೊ ಇದನ್ನು ಫಸ್ಟ್ ಒಂದು ಅಪ್ಗ್ರೇಡ್ ಮಾಡೋದು ಕೆಲಸ. ಯಾರು ಎಲ್ಲಿ ನೀವು ಅಪ್ಗ್ರೇಡ್ ಮಾಡಿದ್ರಿ ಅಧ್ಯಕ್ಷರೇ? ಇವ್ರ ಇಲಾಖೆದಾಗ ಔಟ್ಸೋರ್ಸ್ ಎಂಪ್ಲಾಯಿಗಳು ಪೂರಾ ಆಫೀಸರ್ ರೋಲ್ ಮಾಡ್ಲತ್ತಾರ. ಎಷ್ಟಿ ಮಂಜು ಎಷ್ಟಿ ರಹೀಂ ಖಾನ್ ಸಾಹೇಬ್ರೆ, ನಿಮ್ಮ ಮಂಜು ಕೂತ್ಕೊಳ್ಳಿ. 12,000 ರೂಪಾಯಿ. ಹೌದು, ಅದೆಲ್ಲ ಬರ್ದು ಕೊಡಿ. ಈಗ ಶಿವಲಿಂಗೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಮ್ಮ 1569ನೇ ಪ್ರಶ್ನೆಯನ್ನ ಸನ್ಮಾನ್ಯ ಮಾರುಕಟ್ಟೆ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ.